ಅಲ್ಲನ ನೀವು ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ತಾನೇ. ನೀವೆಲ್ಲ ಯಾಕೆ ಎಲ್ಲನೂ ಹೋಗ್ಬಿಟ್ಟು ಇವ್ರಿಗೆ ಅಂತ ಹೇಳ್ಬಿಟ್ಟಿದ್ರಲ್ಲ ನೀವು. ಯಾರಿಗೂ ಹೇಳ್ಬೇಡಿ ಅಂದ್ರೂ ಹೇಳಿದ್ರಲ್ಲ ನೀವು. ನೀವು ನೋಡಿ ಒಳ್ಳೆ ನೆನೆಯ. ಹೋಗ್ಲಿ ಬಿಡಿ, ಚೆನ್ನಾಗಿ ಹುರ್ಕೊಂಡಿರ್ತಾಳೆ. ಮತ್ತೆ ಆ ಯಾಶಿ ಅವಳೇನು ಕಮ್ಮಿ ಇಲ್ಲ. ರೀ, ಇವತ್ತು ನಿಮಗೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾ ಇವನಿ. ಇಲ್ಲೇರಿ ತಿನ್ಕೊಂಡು ಅಲ್ಲ ಈ ಪಟ್ಟಿ ಸ್ವೀಟು ಹಣ್ಣು ತರಕಾರಿ ಎಲ್ಲ ರಾಶಿ ತಂದುಬಿಟ್ಟಿದ್ರಲ್ಲ. ನೋಡೇನಿಯ ಖುಷಿ ಆಯ್ತೈತೆ. ಏ ಮಗ ಹುಡ್ತಾಯ್ತಲ್ಲ ತಿನ್ಕ. ಮಗುಂಗೆಲ್ಲ ಬೇಕಾಗುತ್ತಲ್ವಾ. ನನಗೆ ಮಕ್ಕಳು ಅಂದರೆ ಪ್ರಾಣ ಅಂದರೆ ಪಂಚು ಪ್ರಾಣ. ನನಗೆ ಮಕ್ಕಳು ಅಂತ ಹೇಳಿದ್ರೆ ಬೋಲಿ ಇಷ್ಟ. ಮಕ್ಕಳು ಅಂದರೆ ಅಷ್ಟೊಂದು ಇಷ್ಟ. ಸದ್ಯ ಹುಟ್ತಾಯ್ತು ಅದು ನನ್ನ ಮಗು ಅಂತ ಕೇಳಿ ಭಾಳ ಖುಷಿ ಆಯಿತು. ನನಗೇನು ಅಕ್ಕ ತಂಗಿ ಯಾರೂ ಇಲ್ಲ. ಅಕ್ಕ ತಂಗಿ ಮಕ್ಕಳನ್ನ ಇದ್ದಿದ್ರೆ ಅಕ್ಕ ತಂಗಿ ಮಕ್ಕಳು ಅವರೇ ಅಂತನಾದರೂ ಹೇಳ್ತಿದ್ದೆ. ಅಕ್ಕ ತಂಗಿ ಮಕ್ಕಳು ಯಾರೂ ಇಲ್ವಲ್ಲ. ಅದಕ್ಕೆ ನನಗೂ ಅಷ್ಟೊಂದೆಲ್ಲ ಏನು ಮಕ್ಕಳು ಯಾವ ನೋಡೋಕೆ ಸಿಗಲಿಲ್ಲ. ಈಗ ನನ್ನದೇ ಮಗು ಹುಟ್ತಾಯ್ತೆ ಅಂತ ಕೇಳಿದ ತಕ್ಷಣ ಭಾಳ ಖುಷಿ ಆಗ್ತೈತೆ. ಅಪ್ಪ, ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಗ್ತೈತೆ. ಅವಳಿ ಅಂದರೆ ನೀವು ನನ್ನ ಮಗಳು ಇಬ್ಬರು ಹಿಂಗೆ ಖುಷಿಯಾಗಿ ಜೊತೆಯಾಗಿರೋದು ನೋಡಿದ್ರೆ ನನಗೆ ಬೋಲ್ ಖುಷಿ ಆಯ್ತದೆ. ನನಗಂತೂ ಎಂಥ ಖುಷಿ ಅಂದರೆ ಅಂಥ ಖುಷಿ ಆಯ್ತದೆ. ಹಿಂಗೆ 100 ಕಾಲ ಜೊತೆಯಾಗಿರ್ರಿ. ಹೆಂಗೋ ಮೊಮ್ಮಗು ಜೊತೆ ಆಟ ಆಡ್ಕೊಂಡು ನಾನು ಯೋಸಿ ಖುಷಿಯಾಗಿರ್ತೀನಿ. ನೀವು ಎಲ್ಲನೂ ಖುಷಿಯಾಗಿ ಹಿಂಗೆ ಇದು ಬುಡಿಗಳಿ ಅಂದರೆ ತಿಂದಷ್ಟೇ ಸಾಕು, ಉಂಡಷ್ಟೇ ಸಾಕು. ನನ್ನ ಮಗಳು ಮಕ್ಕದಾಗ ಇವತ್ತು ಎಂಥ ಸಂತೋಷ ನೋಡ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ಎಂದೂ ನೋಡಿರಲಿಲ್ಲ. ಅಷ್ಟು ಸಂತೋಷನ ನೋಡ್ತಾ ಇದ್ದೀನಿ ನನ್ನ ಮಗಳು ಮಕ್ಕದಾಗೆ. ನನ್ನ ಮಗಳು ಎಂದೂ ಇಷ್ಟು ಖುಷಿಯಾಗಿರಲಿಲ್ಲ. ನೀವಿರೋದಕ್ಕೋ ಏನೋ, ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೋ ಏನೋ ನಾ ಕಾಣೆ. ಎಷ್ಟು ನಗ್ನಗ್ತಾ ಖುಷಿಯಾಗವಳು ನೋಡಿ. ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ತಯಾರು ಮಾಡ್ತಾವಳು, ನೀವು ಇದ್ದೀರಾ ಅಂತ ಹೇಳ್ಬಿಟ್ಟು. ಹೆಂಗೋ ನನ್ನ ಮಗಳ ಜೊತೆನೇ ಇದು ಬಿಟ್ರೆ ನೀವು ನನಗೆ ಇನ್ನೂ ಖುಷಿನೇನೆಯ. ನಾನಿನ್ನು ಯಾವಾಗೋ ಸಾಯ್ತೀನೋ ನನಗೆ ಗೊತ್ತಿಲ್ಲ. ವಯಸ್ಸಾಗೋಗ್ಬಿಟ್ಟೈತೆ. ನನ್ನ ಮಗಳಿಗಿನ್ನು ಯಾರು ದಿಕ್ಕು. ಹೆಂಗೋ ನೀವನ್ನ ನೋಡ್ಕೊಂಡಿದ್ದೀರಾ ಅಂತ ನಂಗೆ ಮನ್ಸಿಗೆ ಸಮಾಧಾನ. ಆದರೆ ಕಣ್ಣು ಮುಚ್ಕೊಂಡ್ರು ನನಗೇನು ಬೇಜಾರಿಲ್ಲ. ಅಯ್ಯೋ ಬೀಗ್ರೆ, ಮೊಮ್ಮಗು ಬರೋ ಟೈಮಾಗೆ ಸಾಯ ಮಾತೆ ಯಾಕೆ ಆಡ್ತೀರಾ ಬೀಗ್ರೆ ನೀವು? ಸಾಯ ಮಾತೆಲ್ಲ ಆಡಬಾರ್ದು ಬೀಗ್ರೆ. ನಾವೆಲ್ಲ ಮೊಮ್ಮಗು ನೋಡ್ಕೊಂಡು ಇನ್ನೂ ಖುಷಿ ಪಡ್ಬೇಕು ತಾನೇ. ಓಹೋ ಬೀಗ್ರೆ ಬರಬೇಕು. ಓ ಅಮ್ಮ, ನೀನು ಬಂದಾ? ಅಯ್ಯೋ ನೀ ರಾಮ, ಮಗ ಹುಡ್ತಾಯ್ತೆ ಅಂತ ಗೊತ್ತಾದ್ರೂ ಬೋರ್ದಿದ್ದಂಗಿರಕಾಯ್ತದೇನಾ? ಅದು ನನ್ನ ಮೊಮ್ಮಗು. ಎಷ್ಟೋ ವರ್ಷದ ಕನಸು. ನನ್ನ ಮನೆಗೆ ಅಷ್ಟು ಜನ ಮಕ್ಳಿರ್ಬೇಕು, ಇಷ್ಟು ಜನ ಮಕ್ಳಿರ್ಬೇಕು ಅಂತ ನೀನು ಒಬ್ಬನೇ ಹುಟ್ಟಿದ್ದು. ಇವಾಗ ನಿನ್ಗೂ ಮಗ ಆಯ್ತೈತೆ, ಮೊಮ್ಮಗು ಬತ್ತಾಯ್ತು ಕೈಗೆ ಅಂದರೆ ಯಾರಿಗೆ ತಾನೇ ಖುಷಿಯಾಗಿರಕ್ಕಿಲ್ಲ ಹೇಳು? ಎಲ್ರಿಗೂ ಖುಷಿ ಇದ್ದೇ ಇರ್ತೈತೆ ಅಲ್ವಾ? ಯಾರು ಖುಷಿಯಾಗಿರಕ್ಕಿಲ್ಲ? ಅದಕ್ಕೇನೆ ನಾನಂತೂ ವಿಷಯ ಗೊತ್ತಾಗಿದ್ದ ತಕ್ಷಣನೇ ಬಂದ್ಬಿಟ್ಟು ಆಶೆ ಹೇಳಿದ್ದು. ಹೇಳಿದ ತಕ್ಷಣನೇ ಒಂದೇ ಸಮನಾಗ ಬಡ 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 ಅಂತ ಓಡೆ ಬಂದ್ಬಿಟ್ಟೆ ನೋಡೋಣ ಅಂತ ಹೇಳಿ. ಅತ್ತೆ ತಗೊಳ್ಳಿ ಅತ್ತೆ, ಸ್ವೀಟ್ ತಗೊಳ್ಳಿ. ಹಾಗೆ ನೀವು ಅಡುಗೆ ಮಾಡ್ತಾ ಇವನಿ. ಇವತ್ತೆಲ್ಲರೂ ಇಲ್ಲೇ ಖುಷಿಯಾಗಿ ತಿನ್ಕೊಂಡಿರೋಣ ಅತ್ತೆ. ಪ್ಲೀಸ್ ಅತ್ತೆ, ಅಡುಗೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಆಮೇಲೆ ಬೋಂಡ ಎಲ್ಲ ಮಾಡ್ತಾ ಇವನಿ ಅತ್ತೆ. ಇವರೇನಿಯ ಮನೆ ಐಟಮು ಎಲ್ಲ ತಂದು ಕೊಟ್ಬಿಟ್ರಾ? ನೀನು ಯಾಕೆ ಸುಮ್ಮನೆ ಅಂತ ನಾನೇ ಏನಿಯ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ತಾ ಇದ್ದೀನಿ. ಅತ್ತೆ ತಗೊಳ್ಳಿ ಸ್ವೀಟ್ನ, ಕುಂತ್ಕೊ ಬನ್ನಿ. ನಾನು ಎಲ್ಲ ಮಾಡ್ಬಿಟ್ಟು ತತ್ತೀನಿ. ಎಲ್ಲ 4 ಜನ ಒಟ್ಟು ಕುತ್ಕೊಂಡು ತಿನ್ನೋಣ. ಎಂಥ ಸಂದಕ್ಕಿರ್ತದೆ. ಅಯ್ಯಯ್ಯೋ ಸೊಸೆ ಬುಸ್ರಿ ಆದೋಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾರ ಇವಳು. ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಅಯ್ಯೋ ಅತ್ತೆ, ಪರವಾಗಿಲ್ಲ ಅತ್ತೆ, ಪರವಾಗಿಲ್ಲ, ನಾನು ಮಾಡ್ತೀನಿ. ಬನ್ನಿ ಅತ್ತೆ, ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊ ಬನ್ನಿ. ಎಲ್ಲ ಅಡುಗೆ ಮಾಡಿಬಿಟ್ಟು ತಂದು ಬಡಿಸ್ತೀನಿ. ಪಾಯಸ ಎಲ್ಲ ಮಾಡ್ತಾ ಇದ್ದೀನಿ ಇದೇ ಖುಷಿಗೆ. ಅಯ್ಯೋ ಇವ್ರಂತೂ ಮಾಡು 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 ಅಂತ ಹೇಳ್ಬಿಟ್ಟು ಸಿಹಿ ಮಾಡಿ ಏನಾರ ಅಂತ ಕೂತ್ಕೊಂಡ್ರು. ಆಮೇಲೆ ನಾನು ಮಾಡಕ್ಕೆ ಹೋದ್ರೆ ಬೇಡ ಸ್ವೀಟ್ ತಗೊಬಿಟ್ಬಿಡ್ತೀನಿ ಅಂತ ಸ್ವೀಟು ತಂದವ್ರೆ. ಅತ್ತೆ ತಗೊಳ್ಳಿ ಅತ್ತೆ, ಬನ್ನಿ ಕೂತ್ಕೊ ಬನ್ನಿ. ನೀನು ಕೂತ್ಕೊಂಡು ಮಾತಾಡು, ನಾನು ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನೀನು ಸುಮ್ಮನೆ ಕೂತ್ಕೊಂಡು ಮಾತಾಡ್ತೀರಿ. ನೀನು ಬಸ್ರಿ ಹೆಂಗ್ಸು ನೀನು. ಅದು ಏನೇನು ಅಡುಗೆ ಮಾಡಬೇಕು ಎಲ್ಲ ಮಾಡ್ಬಿಟ್ಟು ತಗೊಬಿಟ್ಟು ಬರ್ತೀನಿ, ಸುಮ್ಕಿರು. ವಾಂತಿ ಗಿಂತಿಗಳೆಲ್ಲ ಆಯ್ತವೆ ಅವು ಇವು ಅಂತ ಹೇಳ್ಬಿಟ್ಟು ಹೋದ್ರೆ ಸಂದಕ್ಕಿರಕ್ಕಿಲ್ಲ. ನಾನೇ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ, ಸುಮ್ಕಿರು. ಅಯ್ಯೋ ಅತ್ತೆ, ನಾನು ಮಾಡ್ತೀನಿ ಅತ್ತೆ ಅಂದರೂ ನೀವು ಬಿಡೋಕ್ಕಿಲ್ವಲ್ಲ, ನಾನೇ ಮಾಡ್ತೀನಿ ಅಂದರೂ ನೀವು ಕೇಳೋಕ್ಕಿಲ್ವಲ್ಲ. ಒಳ್ಳೆ ಕತೆ ನಿಮ್ದಂತೂ. ಸರಿ ಅತ್ತೆ, ನಿಮ್ಮ ಇಷ್ಟ. ಹೋಗಿ ಮಾಡಿ ಹೋಗಿ. ನಮ್ಮಮ್ಮ ಅವರೇ, ನಮ್ಮಮ್ಮ ಫುಲ್ಲು ಸಪೋರ್ಟ್ ಆಗಿರ್ತಾರೆ. ನಿಂಗೆ ಏನು ಬೇಕೋ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ, ಸರಿನಾ? ನೀನೇನು ಯೋಚನೆ ಮಾಡೋಕ್ಕೇನು ಹೋಗ್ಬೇಡ ನೀನು. ಅಮ್ಮ ಎಲ್ಲ ನೋಡ್ಕೊಂತಾರೆ ನೋಡು. ಬೇಕಾದ್ರೆ ಅಮ್ಮನ ಇಲ್ಲೇ ಇರಿಸ್ಕೊಬಿಡು, ಅಮ್ಮ ಚೆನ್ನಾಗಿ ನೋಡ್ಕೊತಾರೆ ನಿನ್ನ. ತುಂಬ ಥ್ಯಾಂಕ್ಸ್. ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ನನ್ನ ಮೇಲೆ ಇಷ್ಟೊಂದು ಲವ್ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಸರಿ ಅಮ್ಮ ಒಂದೇ ಅಡುಗೆ ಮಾಡ್ತಾ ಇದ್ದೀನೋ. ಇರು, ಏನಾರು ಸ್ಪೆಷಲ್ ಅಲ್ವಾ ಅಮ್ಮ? ಏನಾರು ಬೇಕೇನೋ ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಕೂತ್ಕೊಂಡಿರು, ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡೋಣ. ಇನ್ನೇನು ಇನ್ನು ಮತ್ತೇನೋ ನನ್ನ ಮೊದಲನೇ ಹೆಂಡತಿ ಮಾತ್ರ ಬರೋದೇ ಇಲ್ಲ ಬಿಡು. ಅವಳಂತೂ ಬರಲ್ಲ. ಇನ್ನು ಅವ್ರ ಹತ್ರ ಇನ್ನು ಕೇಳ್ಬಿಟ್ಟಿಂತಾನೆ ಏನು ಮಾಡೋದು? ಬನ್ನಿ ಅಂತ ಕರೆಯೋಕ್ಕೂ ಇದು ಮಾಡೋಕ್ಕಾಗಲ್ಲ. ಆಗಲೇ ಹುರ್ಕೊತಾ ಇದ್ಲು. ಸರಿ ನೀನಿರು, ಅಮ್ಮಂಗೆ ಹೋಗ್ಬಿಟ್ಟು ಏನಾರು ಬೇಕೇನೋ ಎಲ್ಲ ಕೇಳ್ಬಿಟ್ಟು ಅಮ್ಮನ ಇಲ್ಲೇ ಇರಮ್ಮ 1-2 ದಿನ ಅಂತ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ನಿಮಗೆಲ್ಲ ಕಷ್ಟ ಯಾಕೆ? ನಾನು ಮಾಡ್ಕೊತೀನಿ ಅಂತ ಹೇಳಿದ್ರು ನೀವು ನೋಡಿ ಹೆಂಗೆ. ಸರಿ ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ನೀವು ಹಂಗೇನೆ ಮಾಡಿ. ನಾನಂತೂ ಮದ್ಯಕ್ಕೆ ಏನಕ್ಕೂ ಬರಲ್ಲ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಇಷ್ಟು ದಿನ ಮನೇಲಿ ನಾನು ನಮ್ಮಪ್ಪ ಇಬ್ಬರೇ ಬೇಜಾರು ಮಾಡ್ಕೊಂಡಿದ್ವಿ. ಆದರೆ ಇವಾಗ ನೀವೆಲ್ಲ ಇರೋದು ನೋಡಿ ನನಗೂ ಭಾಳ ಖುಷಿ ಆಗ್ತಾಯಿದೆ.
ಸರಿ ಬಂದೇ ಇರು. ಅಪ್ಪ ಇದೇ ಥರ ಇರಬೇಕು ಅಂತ ನನಗೆ ಎಷ್ಟು ವರ್ಷದಿಂದ ಕನ್ಸು ಕಾಣ್ತಿದೆ ಗೊತ್ತಿನಪ್ಪ. ನಾನು ನನ್ನ ಗಂಡ ನಮ್ಮ ಅತ್ತೆ ನೀವು ಎಲ್ಲ ಜೊತೆಗಿರಬೇಕು, ಇಷ್ಟು ಜನನ ಜೊತೆಗೆ ಚೆನ್ನಾಗಿರಬೇಕು ಅಂತ ಎಷ್ಟೋ ವರ್ಷದ ಕನಸು ನನಸಾಗ್ತಾ ಐತೆ ಕಣಪ್ಪ. ನೋಡು ಇದೇ ಸುಳ್ಳನ್ನ ಆದಷ್ಟು ಬೇಗ ನಿಜ ಮಾಡ್ಕೊಬಿಡ್ಬೇಕು ಕಣಪ್ಪ. ನಿಜ ಆಗೋಗ್ಬಿಟ್ರೆ ನನಗಂತೂ ಫುಲ್ಲು ಖುಷಿ ಆಗ್ತದೆ ಅಪ್ಪ. ಮಗಳೇ, ನೀನು ಹೆಂಗೋ ನಿಜವಾಗೂ ಬುಸ್ತಿ ಆಗ್ಬಿಟ್ರೆ ಈಗ ಎಲ್ಲರೂ ನಿನ್ನ ಪರನೇ ಅವರೇ, ನಾಳೆಗೂ ನಿನ್ನ ಪರನೇ ಇರ್ತಾರೆ. ನೋಡು ನಿಮ್ಮ ಅತ್ತೆ ಎಲ್ಲ ಇವಾಗ ಹೆಂಗೆ ಬಂದರು ಅಂತ ಮಗಿನ ವಿಚಾರಕ್ಕೆ ನಾನು ಒಂದೇ ಒಂದು ಸುಳ್ಳು ಇಷ್ಟೆಲ್ಲ ನಾನು ಕರ್ಕೊಬಿಟ್ಟು ಬಂದು ನಿಲ್ಲಿಸ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟೆಲ್ಲ ಕರ್ಕೊಂಬಿಟ್ಟು ಬಂದು ನಿಲ್ಲಿಸೈತೆ ಅಂತ ಹೇಳಿದ್ರೆ ಈ ಮಗಿನಿಂದ ಎಲ್ಲ ಸಾಧ್ಯ ಆಯ್ತದೆ. ಹೆಂಗೋ ಮಾಡಿ ಹಂಗೋ ಹಿಂಗೋ ಮಾಡಿ ಬುಸ್ರಿ ಅಂತ ಇದು ಮಾಡಿಬಿಡ್ಬೇಕು ನೀನು, ಸರಿನಾ? ನೋಡು ನೀನು ಸಂಸಾರನೇ ಒಂದಾಯಿತು. ಆ ಶೂನ್ಯ ನೀವು ಬಿಟ್ಬಿಟ್ಟು ನಿನ್ನ ಗಂಡ ಇಲ್ಲಿ ತನಕ ಬಂದವನೇ ಅಂದರೆ ಮಗಿಗೋಸ್ಕರನೇ ತಾನೇ. ನೋಡು ಇನ್ನು ದುರಂಕಾರ ಪಡ್ದಿದ್ದಂಗೆ ಹೆಂಗೋ ಒಂಚೂರು ಹಂಗೋ ಹಿಂಗೋ ನೊಯ್ಯಸ್ದಾಗ ಮಾತಾಡ್ಕೊಂಡು ನೀನು ಜೀವನ ಕಳಿಯೋದು ನೋಡು. ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತ ಕೂತ್ಕೊಂಡು ಮಾಡೋಕ್ಕೆ ಹೋಗ್ಬೇಡ ನೀನು, ಸರಿನಾ? ನೋಡು ಈಗಿರೋ ಸಿಕ್ಕಿರೋ ಚಾನ್ಸ್ ಮತ್ತು ನಿನಗೆ ಸಿಗೋಕ್ಕಿಲ್ಲ ನೋಡು. ನೀನು ಸುಳ್ಳು ಹೇಳಿದೀಯ ಅಂತ ಗೊತ್ತಾಗ್ಬಿಟ್ರೆ ನಿನ್ನ ಚೊಪ್ಪಲಿ ಬಿಡೋ ಜಾಗದಾಗ ಬಿಟ್ಬಿಡ್ತಾರೆ. ಸುಳ್ಳು ಅಂತ ಗೊತ್ತಾಗಬಾರ್ದು, ಅದನ್ನೇ ನೀನು ನಿಜ ಮಾಡಬೇಕು ಮಗಳೇ ನೀನು. ನೋಡು ಸಾಯೋ ಕಾಲದಾಗೆ ನಾನು ನನ್ನ ಮಗಳು ಚೆನ್ನಾಗಿರೋದನ್ನ ನೋಡಿ ಸಾಯಬೇಕು ಅನ್ನೋದೇ ನನ್ನ ಆಸೆ. ಅಷ್ಟೇ ಅಲ್ಲಪ್ಪ, ಏನಾದರೂ ಇವಾಗ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತಾವ್ರಲ್ಲ, ನಾನು ಬಸ್ರಿ ಅಂತ ಗೊತ್ತಾದರೆ ನನಗೇನೇನು ಬೇಕಾದ್ರೆ ಒಡವೆ ಪಡವೆ ಎಲ್ಲ ಮಾಡಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ, ಎಲ್ಲ ಮಾಡಿಸ್ಬಿಟ್ಟು ಕೊಟ್ಟೇ ಕೊಡ್ತಾರೆ. ನೋಡ್ತಾ ಇರು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಬಸ್ರಿ ಅಂತ ನಂಬಿಸಿದ್ದೀನಿ, ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ, ಸರಿನಾ? ಮಗು ವಿಚಾರ ಕೇಳಿದಾಗ ಆಮೇಲಿಂದ ನೋಡ್ಕೊಳ್ಳೋಣ. ಅಲ್ಲಿ ಗಂಟನೂ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಆಗಿಲ್ಲ, ನೀನು ಸುಮ್ಮನೆ ಇರು. ಈಗ ಅದೇನೋ ನನ್ನ ಗಂಡ ಹೇಳ್ದ, ಮಾಡ್ತಾಯಿದ್ದೀನಿ ನೀನು ತಲೆ ಕೆಡಿಸ್ಕೊಬೇಡ, ದುಡ್ಡೈತೆ ಮಗ ಮಾಡ್ಕ, ನಾನು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ನನ್ನ ಗಂಡ ಹೇಳ್ದ ಅವಾಗೇನೆ. ಏನವ ಸೊಸೆ ಇಲ್ಲಿ ಇಕ್ಕಿದೆಯಲ್ಲ ಸಕ್ಕರೆ ಅಷ್ಟೇನ ಇರೋದು, ಇಲ್ಲ ಡಬ್ಬದಾಗ ಏನಾರ ಐತಾ? ಅತ್ತೆ ಆ ಡಬ್ಬ ಮ್ಯಾಲ್ಗಡೆ ಹಸಿರು ಡಬ್ಬ ಐತಲ್ಲ, ಹಸಿರು ಡಬ್ಬದಾಗ ಐತೆ ನೋಡಿ ಅತ್ತೆ, ಅಲ್ಲೇನೆ ನಾನೇ ಬಂದು ಮಾಡ್ತೀನಿ ಇರತ್ತೆ, ಬತ್ತೀನಿ. ಬ್ಯಾಡ ಸುಮ್ಕಿರವ, ನೀನು ಕುಂತ್ಕಂತ ಹೇಳಿದ್ನಲ್ಲ, ನೀನು ಆರಾಮಾಗಿ ಕುಂತ್ಕೊ ಬತ್ತೀನಿ ನಾನು. ಮಾಡ್ಕೊಂಬಿಟ್ಟು ಬತ್ತೀನಿ, ಎಲ್ಲ ಒಂದಕ್ಕಿಂತ ಉಣ್ಣ ಕುಂತ್ಕೊಳ್ಳೋಣ. ನೋಡು ನೀನು ಜಾಸ್ತಿ ಇವಾಗೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಮಗ ಹುಟ್ಟ ಟೈಮಾಗ ನೀನು ಸುಮ್ಕಿರು. ಅಪ್ಪ ಇವರೆಲ್ಲ ಹಿಂಗೆ ನೋಡ್ಕೊಳ್ಳೋದು ನೋಡ್ತಾ ಇದ್ರೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿತ್ತಪ್ಪ ನನಗಂತೂ. ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಗೊತ್ತಿದ್ರೆ ಇಷ್ಟೊತ್ತಿಗಾಗಲೇ ಬಸ್ರಿಯಾಗಿ ಹೋಗ್ಬಿಡ್ತಾ ಇದ್ದೆ. ನಿಜವಾಗೂ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ಬಿಡು. ಇನ್ನು ಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ತಗೊಳಪ್ಪ, ಎಷ್ಟು ಬೇಕೋ ಸ್ವೀಟ್ ತಿನ್ನು, ಹಣ್ಣೆಲ್ಲ ತಂದು ಮಡ್ಗವ್ರೆ, ಹಣ್ಣು ತಿನ್ನು, ಸ್ವೀಟ್ ತಿನ್ನು, ಏನಾರ ತಿನ್ನು, ಅಡುಗೆ ಎಲ್ಲ ಬಿಸಿ ಬಿಸಿ ಅಡುಗೆ ರೆಡಿ ಆಯ್ತೈತೆ, ಆರಾಮಾಗಿ ತಿಂದು ಆರಾಮಾಗಿರು, ಸರಿನಾ? ನಾನು ಒಂಚೂರು ನೈಸ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ, ತಕ ಸ್ವೀಟ ಹಿಡ್ಕೊಂಡು ತಿಂತಿರು. ಹೆಂಗೋ ನಾನು ಸಾಯೋದ್ರೊಳಗೆ ನನ್ನ ಮಗಳು ಸಂದಾಗ ಜೀವನ ಮಾಡ್ತಾವಳೆ ಅಂತ ನೋಡ್ತಾ ಇದ್ದೀನಲ್ಲ, ಅಷ್ಟೇನೇ ಸಾಕು. ಇವಳು ಹಿಂಗೇನೆ ಹಬ್ಬೆ ಪಲಿತರ ಒಬ್ಳೆ ಆಗೋಯ್ತಾಳೆ ಅನ್ಕೊಬಿಟ್ಟೆ. ಆಗಲ್ಲ, ನನ್ನ ಮಗಳು ಒಬ್ಳೆ ಆಗಲ್ಲ ಬಿಡು. ಹೆಂಗೋ ಮಾಡಿ ಗಂಡನ ಜೊತೆ ಅತ್ತೆ ಜೊತೆ ಸಂಸಾರ ಮಾಡ್ತಾಳೆ.